Hello, my dear students. How are you? I hope you are doing well. Yesterday we discussed the lesson They All Came First. Today, before we continue the lesson, we have to review some events in that lesson. Okay, how many students were taking part in the race? How many students were taking part in the race? Yes, very good. There were 8 students. There were 8 children taking part in the race. Why do you think this is a different kind of race? Yes, very good. This is a different kind of race because in this race someone had poor eyesight, someone had problem with his legs, or someone had problem with his hands. They are differently able children, so this is a different kind of race. Okay, today let's continue this lesson and we should join this race and know more about the students, what will happen next. Okay, let's start the lesson. Before go to the lesson, we have to introduce ourselves a new words. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ದೇ ಆಲ್ ಕೇಮ್ ಫಸ್ಟ್ ಅನ್ನೋ ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಅದೊಂದು ಬೇರೆ ವಿಶಿಷ್ಟವಾದಂಥ ಒಂದು ಸ್ಪರ್ಧೆಯಾಗಿತ್ತು. ಆ ಸ್ಪರ್ಧೆಯಲ್ಲಿ ವಿಶಿಷ್ಟವಾದ ವಿಶೇಷ ಚೇತನ ಮಕ್ಕಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಅವರ ದೇಹದ ಒಂದೊಂದು ಭಾಗದಲ್ಲಿ ಒಂದೊಂದು ತೆರನಾದ ಸಮಸ್ಯೆ ಇತ್ತು. ಅವರೆಲ್ಲರೂ ಒಟ್ಟು 8 ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಅವರ ಯಾವ್ಯಾವ ಅಂಗಗಳಿಗೆ ಪ್ರಾಬ್ಲಮ್ ಇತ್ತು ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ನೆಕ್ಸ್ಟ್ ಮುಂದಿನ ಒಂದು ಹಂತಕ್ಕೆ ಹೋಗುವ ಮೊದಲು ಕೆಲವು ಹೊಸ ಶಬ್ದಗಳು ನಾವು ನಮ್ಮಷ್ಟಕ್ಕೆ ಈಗ ನಾವು ಪರಿಚಯ ಮಾಡಿಕೊಳ್ಳೋಣ. ಮೊದಲನೇ ಶಬ್ದ ಪ್ರಾಪರ್ಲಿ. PROPERLY. ಪ್ರಾಪರ್ಲಿ ಅಂದ್ರೆ ಸರಿಯಾಗಿ ಅಥವಾ ಚೆನ್ನಾಗಿ, ಸರಿಯಾದ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಟ್ರಿಪ್. TRIP. ಟ್ರಿಪ್ ಅಂದ್ರೆ ಎಡುವುದು, ಬೀಳುವುದು ಅಂದಂಗ. ಮುಂದೆ LOUD. ಲೌಡ್ ಅಂದ್ರೆ ಜೋರಾಗಿ, ಗಟ್ಟಿಯಾಗಿ ಅಂದಂಗ. ನೆಕ್ಸ್ಟ್ ENOUGH. ಎನಫ್ ಅಂದ್ರೆ ಬಹಳ ಅಥವಾ ಸಾಕಷ್ಟು, ಸಾಕು ಎನಿಸುವಷ್ಟು ಅಂತೂ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾರ್ಟಿಸಿಪೆಂಟ್ಸ್. PARTICIPANTS. ಪಾರ್ಟಿಸಿಪೆಂಟ್ಸ್ ಅಂತಂದ್ರೆ ಸ್ಪರ್ಧಿಗಳು, ಅಂದ್ರೆ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಾರಲ್ಲ, ರೇಸ್ನಲ್ಲಿ ಭಾಗವಹಿಸಿರ್ತಾರಲ್ಲ ಅಥವಾ ಯಾವುದೇ ಆಟದಲ್ಲಿ ಭಾಗವಹಿಸಿರುವಂತಹ ವ್ಯಕ್ತಿಗಳಿಗೆ ನಾವು ಸ್ಪರ್ಧಿಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಜೆಂಟ್ಲಿ. GENTLY. ಜೆಂಟ್ಲಿ ಅಂದರೆ ಸಾವಕಾಶವಾಗಿ, ಮೃದುವಾಗಿ ಅಂದಂಗ. ನೆಕ್ಸ್ಟ್ ರೀಚ್. REACH. ರೀಚ್ ಅಂದ್ರೆ
ತಲುಪು, ಮುಟ್ಟು ಅಂದಂಗೆ REACH. ನೆಕ್ಸ್ಟ್ ಟುವರ್ಡ್ಸ್, TOWARDS, ಟುವರ್ಡ್ಸ್. ಟುವರ್ಡ್ಸ್ ಅಂದರೆ ಕಡೆಗೆ, ಆ ಕಡೆಗೆ ಅಂತೇಳಿ ಅರ್ಥ ಆಗುತ್ತೆ. ಇವು ಕೆಲವೊಂದಿಷ್ಟು ಹೊಸ ಶಬ್ದಗಳು. ಇವುಗಳನ್ನು ನಾವು ಪಾಠವನ್ನು ಓದೋದಕ್ಕಿಂತ ಪೂರ್ವದಲ್ಲಿ ಪರಿಚಯ ಮಾಡಿಕೊಳ್ಬೇಕು. ಇದರಿಂದ ಪಾಠ ಚೆನ್ನಾಗಿ ಏನಪ್ಪ ಅಂದ್ರೆ ಅರ್ಥ ಆಗುತ್ತೆ. ಓಕೆ, ಇವನೇನು ಮಾಡಿರಿ, ನಿಮ್ಮ ಪುಸ್ತಕದಲ್ಲಿ ನೋಟ್ಬುಕ್ನಲ್ಲಿ ಚೆನ್ನಾಗಿ ಬರೆದುಕೊಳ್ಳಿ. Okay, dear students, let's start the lesson. Reena, the girl who could not or couldn't see properly, tripped and fell down. Reena, the girl who couldn't see properly, tripped and fell down. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ರೀನಾ ಎನ್ನುವ ಮಗು ವಿದ್ಯಾರ್ಥಿನಿ. ಆ ಮಗು ಏನಾಗಿತ್ತಪ್ಪ ಅಂದ್ರೆ ಆಕೆಗೆ ರೀನಾಗ ಏನಾಗ್ತಿರಲಿಲ್ಲ ಸರಿಯಾಗಿ. ಆ ಹುಡುಗಿಗೆ, ಗರ್ಲ್ ಅಂದ್ರೆ ಹುಡುಗಿ, GIRL, ಗರ್ಲ್ ಅಂದ್ರೆ ಹುಡುಗಿ. ಹೂ ಕುಡಂಟ್ ಸಿ ಪ್ರಾಪರ್ಲಿ, ಆಕೆಗೆ ಸರಿಯಾಗಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಸರಿಯಾಗಿ ಕಣ್ಣು ಕಾಣ್ತಾ ಇರಲಿಲ್ಲ. ಆಕೆಗೆ ಕುಡಂಟ್ ಸಿ ಪ್ರಾಪರ್ಲಿ ಅಂದ್ರೆ ಸರಿಯಾಗಿ. ನಾವಿಂದು ನೋಡಿದ್ವಿ, ಹಿಂದಿನ ಇದ್ರೊಳಗೆ ನಾವು ನೋಡಿದ್ವಿ, ಅಲ್ಲಿ ಪ್ರಾಪರ್ಲಿ ಅಂದ್ರೆ ಏನಂತೆ ಬರ್ಕೊಂಡ್ ಬಂದಿದ್ದೀವಿ. ಯಾಕೆ ಪ್ರಾಪರ್ಲಿ ಅಂತಂದ್ರೆ ಸರಿಯಾಗಿ, PROPERLY, ಪ್ರಾಪರ್ಲಿ ಅಂದ್ರೆ ಸರಿಯಾಗಿ. ಸಿ ಅಂದ್ರೆ ನೋಡು, ಸರಿಯಾಗಿ ಆಕೆಗೆ ನೋಡಲು ಆಗುತ್ತಿರಲಿಲ್ಲ. ಹಾಗಾಗಿ ಟ್ರಿಪ್ಡ್, ಬಿದ್ಲು, ಎಡವಿದ್ಲು. ಆ್ಯಂಡ್ ಫಾಲ್ ಅಂದ್ರೆ ಬೀಳು, ಫೆಲ್ ಅಂದ್ರೆ ಬಿದ್ಲು. ಫಾಲ್ ಪ್ರೆಸೆಂಟ್ ಟೆನ್ಸ್, ಫಾಲ್ ಪ್ರೆಸೆಂಟ್ ಟೆನ್ಸ್, ಫೆಲ್ ಪಾಸ್ಟ್ ಟೆನ್ಸ್. ನೆಕ್ಸ್ಟ್ ಫೆಲ್ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಇಲ್ಲಿ ಫೆಲ್ ಅಂದ್ರೆ ಪಾಸ್ಟ್ ಟೆನ್ಸ್, ಇದು ಪ್ರೆಸೆಂಟ್ ಟೆನ್ಸ್. ಫೆಲ್ ಅಂದ್ರೆ ಬಿದ್ಲು, ಡೌನ್ ಅಂದ್ರೆ ಕೆಳಗೆ. ಆಕೆ ಏನ್ ಮಾಡಿದ್ಲಪ್ಪ ಅಂತಂದ್ರೆ, ರೀನಾ ಅನ್ನೋ ಹುಡುಗಿಗೆ ಸರಿಯಾಗಿ ನೋಡಲು ಆಗುತ್ತಿರಲಿಲ್ಲ. ಆಕೆ ಕಣ್ಣು ಸರಿಯಾಗಿ ಕಾಣುತ್ತಿರಲಿಲ್ಲ, ಸ್ವಲ್ಪ ಅಂಧಳಾಗಿದ್ದಳು. ಹಾಗಾಗಿ ಏನ್ ಮಾಡಿದ್ಲಕ್ಕೆ ಎಡವಿ ಆ್ಯಂಡ್ ಫೆಲ್ ಡೌನ್. ಟ್ರಿಪ್ಡ್ ಆ್ಯಂಡ್ ಫೆಲ್ ಡೌನ್. ಟ್ರಿಪ್ಡ್ ಅಂದ್ರೆ ಎಡವಿದ್ಲು, ಆ್ಯಂಡ್ ಫೆಲ್ ಡೌನ್ ಕೆಳಗೆ ಬಿದ್ಬಿಟ್ಲು. ಔಚ್, ಏನಾಯ್ತು? ಸಿ ಕ್ರೈಡ್, ಔಚ್. ಆಕೆ ಏನು ಮಾಡಿದ್ಲು? ಚೀರ್ಬಿಟ್ಲು, ಔಚ್, ಅಯ್ಯೋ ನಾ ಬಿದ್ದುಬಿಟ್ಟೆ ಅಂತೇಳಿ ಏನು ಮಾಡಿದ್ಲು ಆಕೆ? ಸಿ ಕ್ರೈಡ್, ಕಿರ್ಚು, ಚೀರಿದ್ಲು ಅಥವಾ ಹತ್ಲು ಅಂತ ಅರ್ಥ. ಕ್ರೈ ಅಂದ್ರೆ ಅಳುವುದು, ಚೀರುವುದು ಅಥವಾ ಕೂಗುವುದು ಅಂತ ಆಗುತ್ತೆ. ಸಿ ಕ್ರೈಡ್, ಅವಳು ಚೀರಿಬಿಟ್ಲು. ದ cry was loud enough for the other participants to hear. The cry was loud enough for the other participants to hear. The cry was loud enough for the other participants to hear. The cry was loud enough. ಏನು ಚೀರಿದಲ್ಲ ಆಕೆ, ಕೂಗು. ಕ್ರೈ ಅಂದ್ರೆ ಕೂಗುವುದು. ಆಕೆ ಕಿರ್ಚುವಿಕೆ ಇದೆಯಲ್ಲ, ಲೌಡ್ ಎನಫ್, ಅವ್ರಿಗೆ ಕೇಳಿಸಿಬಿಡ್ತು ಎಲ್ಲರಿಗೆ ಭಾಳ ಜೋರಾಗಿ. ಲೌಡ್ ಅಂದ್ರೆ ಜೋರಾಗಿ, ಎನಫ್ ಫಾರ್ ದ ಅದರ್ ಪಾರ್ಟಿಸಿಪೆಂಟ್ಸ್ ಟು ಹಿಯರ್. ಅವ್ರಿಗೇನಪ್ಪ ಅಂತಂದ್ರೆ ಎಲ್ಲರಿಗೆ, ಹಿಯರ್ ಅಂದರೆ ಕೇಳಿಸಿಕೊಳ್ಳುವುದು, ಅವರೆಲ್ಲರಿಗೆ ಕೇಳಿಸಿಕೊಳ್ಳುವಷ್ಟು ಜೋರಾಗಿ ಆಕೆ ಚೀರಿಬಿಟ್ಲು. ಎಲ್ಲರಿಗೆ ಅದು ಕೇಳಿಸಿಬಿಡ್ತು. ಆಕಿನ ಕೂಗು ಏನಪ್ಪ ಅಂತಂದ್ರೆ ಎಲ್ಲರಿಗೆ ಕೇಳಿಸುವಷ್ಟು ಏನಪ್ಪ ಅಂದ್ರೆ ಜೋರಾಗಿತ್ತು. ಅವರೆಲ್ಲರೂ
ಕೇಳಿಸ್ಕೊಂಡ್ಬಿಟ್ರು. ಅವರೆಲ್ಲರೂ ಕೇಳಿಸುವಷ್ಟು ಜೋರಾಗಿತ್ತು, ಅವರಿಗೆಲ್ಲರಿಗೂ ಕೇಳಿಸಿಬಿಡ್ತಕ್ಕೆ ಚೀರಿದ್ದು. The cry was loud enough for the other participants to hear. To hear ಅಂದ್ರೆ hear ಅಂದ್ರೆ ಕೇಳಿಸಿಕೊಳ್ಳಲು. ಅವರೆಲ್ಲರೂ ಪಾರ್ಟಿಸಿಪೆಂಟ್ಸ್ ಅಂದ್ರೆ ಸ್ಪರ್ಧಾಳಿಗಳು. ಇವರು ಎಲ್ಲರಿಗೆ ಕೇಳಿಸಿಕೊಳ್ಳಲು ಎನಫ್ ಆಗಿತ್ತು. ನೆಕ್ಸ್ಟ್, they turned back. Went up to Rina and gently picked her up. They turned back, went up to Rina and gently picked her up. They turned back, went up to Rina and gently picked her up. They turned back ಅಪ್ಪ ಅಂತಂತಂದ್ರೆ, ದೇ ಅಂದ್ರೆ ಅವರು, ಟರ್ನ್ಡ್ ಅಂದ್ರೆ ತಿರುಗಿದ್ರು, ಬ್ಯಾಕ್ ಅಂದ್ರೆ ಹಿಂತಿರುಗಿದ್ರು. ಎಲ್ಲರೂ ಹಿಂತಿರುಗಿ ನೋಡಿದ್ರು. ದೇ ಟರ್ನ್ಡ್ ಬ್ಯಾಕ್, ಎಲ್ಲರೂ ಓಡ್ತಾ ಇದ್ರು. ಓಡುವಾಗ ಹಿಂತಿರುಗಿ ನೋಡಿದರು, ಹಿಂತಿರುಗಿದ್ರು ಎಲ್ಲರೂ. ವೆಂಟ್ ಅಪ್, ಟರ್ನ್ಡ್ ಬ್ಯಾಕ್ ಅಂದ್ರೆ ಹಿಂತಿರುಗಿ ಬಂದ್ರು. ಎಲ್ಲರೂ ಮುಂದೆ ಓಡಿ ಹೋದವ್ರು ಆಕೆ ಬಿದ್ದ ತಕ್ಷಣ ಏನು ಮಾಡಿದ್ರು, ಆಕೆ ಅಯ್ಯೋ ಅಂತ ಚಿರ್ಕೊಂಡ್ಲು. ಅವಾಗ ಅವರೆಲ್ಲರಿಗೆ ಕೇಳಿಸಿದ ತಕ್ಷಣ ದೇ ಟರ್ನ್ಡ್ ಬ್ಯಾಕ್, ಕೇಳಿದ ತಕ್ಷಣ ಅವರು ಹಿಂತಿರುಗಿ ಬಂದರು. ವೆಂಟ್ ಅಪ್, ಹೋದ್ರು. ಗೋ ಅಂದ್ರೆ ಹೋಗು, ವೆಂಟ್ ಅಂದ್ರೆ ಹೋದ್ರು. ವೆಂಟ್ ಅಂದ್ರೆ ಇದು ಪಾಸ್ಟ್ ಟೆನ್ಸ್, ಗೋ ದ ಪಾಸ್ಟ್ ಟೆನ್ಸ್ ವೆಂಟ್. ವೆಂಟ್ ಅಪ್ ಟು ರೀನಾಳ ಕಡೆಗೆ, ರೀನಾಳ ಹತ್ತಿರ, ರೀನಾ ಎಲ್ಲಿ ಬಿದ್ದಿದ್ಲು ಅಲ್ಲಿಗೆ ಹೋದ್ರು. ವೆಂಟ್ ಅಪ್ ಅಂದ್ರೆ ಹೋಗುದ್ರು, ವೆಂಟ್ ಅಂದ್ರೆ ಹೋದ್ರು. ಟು ರೀನಾನ ಕಡೆಗೆ, ರೀನಾ ಏನು ಬಿದ್ದಲ್ಲ ಅಲ್ಲಿ ಹೋದ್ರು. ಆ್ಯಂಡ್ ಮತ್ತು ಜೆಂಟ್ಲಿ ಪಿಕ್ಡ್ ಹರ್ ಅಪ್, ಸಾವಕಾಶವಾಗಿ ಮೃದುವಾಗಿ, ಆಕೆ ಏನಪ್ಪ ಅಂತಂತಂದ್ರೆ ಇದು ಮಾಡಲಾರ್ದೇನೆ, ತೊಂದರೆ ಮಾಡಲಾರ್ದೇನೆ ಮೃದುವಾಗಿ ಏನು ಮಾಡ್ತಾರೆ, ಸಾವಕಾಶ. ಪಿಕ್ಡ್ ಅಂದ್ರೆ ಎತ್ತು, ಅಪ್ ಅಂದ್ರೆ ಮೇಲೆ, ಹರ್ ಅಂದ್ರೆ ಅವಳನ್ನ ಸಾವಕಾಶವಾಗಿ ಮೇಲೆಬ್ಬಿಸಿದರು. ಪಿಕ್ಡ್ ಹರ್ ಅಪ್, ಜೆಂಟ್ಲಿ ಪಿಕ್ಡ್ ಹರ್ ಅಪ್ ಅಂದ್ರೆ ಅವಳನ್ನು ಸಾವಕಾಶವಾಗಿ ಮೇಲೆತ್ತಿದರು. ನೆಕ್ಸ್ಟ್ ಸೆಂಟೆನ್ಸ್, ದೆನ್ ದೇ ಆಲ್ ಹೆಲ್ಡ್ ಹ್ಯಾಂಡ್ಸ್ ಆ್ಯಂಡ್ ಸ್ಟಾರ್ಟೆಡ್ ರನ್ನಿಂಗ್ ಟುವರ್ಡ್ಸ್ ದ ವಿನ್ನಿಂಗ್ ಪೋಸ್ಟ್. ದೆನ್ ದೇ ಆಲ್ ಹೆಲ್ಡ್ ಹ್ಯಾಂಡ್ಸ್ ಆ್ಯಂಡ್ ಸ್ಟಾರ್ಟೆಡ್ ರನ್ನಿಂಗ್ ಟುವರ್ಡ್ಸ್ ದ ವಿನ್ನಿಂಗ್ ಪೋಸ್ಟ್. ದೆನ್ ತದನಂತರ, ಆನಂತರ, ಆಕಿನ ಹಿಡಿದು ಮೇಲೆತ್ತಿದ ನಂತರ, ದೇ ಆಲ್ ಅವರೆಲ್ಲರೂ, ದೇ ಅಂದ್ರೆ ಅವರು, ಆಲ್ ಅಂದ್ರೆ ಎಲ್ಲರೂ, ದೇ ಆಲ್ ಅವರೆಲ್ಲರೂ, ಹೆಲ್ಡ್ ಹ್ಯಾಂಡ್ಸ್ ಅಂದ್ರೆ ಕೈಗಳು, ಹ್ಯಾಂಡ್ ಅಂದ್ರೆ ಕೈ, ಸಿಂಗುಲರ್ ಫಾರ್ಮ್ ಇಸ್ ಹ್ಯಾಂಡ್, ಪ್ಲೂರಲ್ ಫಾರ್ಮ್ ಇಸ್ ಹ್ಯಾಂಡ್ಸ್. ದೇ ಆಲ್ ಹೆಲ್ಡ್, ಹೋಲ್ಡ್ ಅಂದ್ರೆ ಹಿಡಿ, ಹೆಲ್ಡ್ ಅಂದ್ರೆ ಹಿಡಿದುಕೊಂಡ್ರು, ಹೋಲ್ಡ್ ಅಂದ್ರೆ ಹಿಡಿ, ಹೆಲ್ಡ್ ಅಂದ್ರೆ ಹಿಡಿದುಕೊಂಡ್ರು. ದೇ ಆಲ್ ಹೆಲ್ಡ್ ಹ್ಯಾಂಡ್ಸ್ ಅವರೆಲ್ಲರೂ ಕೈಗಳನ್ನ ಹಿಡಿದುಕೊಂಡ್ರು. ಆ್ಯಂಡ್ ಸ್ಟಾರ್ಟೆಡ್ ಶುರು ಮಾಡಿದರು, ಮತ್ತು ಆ್ಯಂಡ್ ಅಂದ್ರೆ ಮತ್ತು, ಸ್ಟಾರ್ಟೆಡ್ ಅಂದ್ರೆ ಶುರು ಮಾಡಿದರು. ರನ್ ಮಾಡಲು, ಓಡಲು ಶುರು ಮಾಡಿದರು. ಟುವರ್ಡ್ಸ್ ದ ವಿನ್ನಿಂಗ್ ಪೋಸ್ಟ್, ಎಲ್ಲಿಗೆ ಆ ಕಡೆ, ಟುವರ್ಡ್ಸ್ ದ ವಿನ್ನಿಂಗ್ ಪೋಸ್ಟ್ ಅಂದ್ರೆ ಆ ಒಂದು ಗುರಿ ಮುಟ್ಟುವ ಜಾಗ ಇತ್ತಲ್ಲ, ಆ ವಿನ್ನಿಂಗ್ ಪೋಸ್ಟ್ ಇತ್ತಲ್ಲ, ಏನು ಗೆರೆ ಇತ್ತಲ್ಲ, ಆ ಗೆರೆಯ ಕಡೆಗೆ ಎಲ್ಲರೂ ಕೈ ಹಿಡ್ಕೊಂಡ್ರು. ಆ ಕಡೆಗೆ ಎಲ್ಲರೂ ಒಮ್ಮೆಗೆ ಓಡಲಿಕ್ಕೆ ಶುರು ಮಾಡಿದರು. ಏನು ಮಾಡ್ತಾರೆ ಈಗ ಅವರು, ದೆನ್ ದೇ ಆಲ್ ಹೆಲ್ಡ್ ಹ್ಯಾಂಡ್ಸ್, ಏನು ಮಾಡ್ತಾರೆ ಅವರೆಲ್ಲರೂ ಕೈ, ದೆನ್ ದೇ ಆಲ್ ಹೆಲ್ಡ್ ಹ್ಯಾಂಡ್ಸ್ ಅವರೆಲ್ಲರೂ ಏನು ಮಾಡ್ತಾರಪ್ಪ ಅಂತಂದ್ರೆ ಕೈಗಳನ್ನ ಎಲ್ಲರೂ ಕೈ ಹಿಡ್ಕೊಂಡ್ರು. ಆ್ಯಂಡ್ ಸ್ಟಾರ್ಟೆಡ್ ಶುರು ಮಾಡಿದರು. ರನ್ನಿಂಗ್ ಅಂದ್ರೆ ಓಡಲು ಶುರು ಮಾಡಿದರು. ಟುವರ್ಡ್ಸ್ ದ ವಿನ್ನಿಂಗ್ ಪೋಸ್ಟ್ ಅಂದ್ರೆ ವಿನ್ನಿಂಗ್ ಪೋಸ್ಟ್ ಇತ್ತಲ್ಲ, ಗುರಿ ಮುಟ್ಟುವ ಸ್ಥಳ ಇತ್ತಲ್ಲ, ಆ ಗುರಿ ಮುಟ್ಟುವ ಸ್ಥಳದ ಕಡೆಗೆ ಎಲ್ಲರೂ ಒಟ್ಟಿಗೆ ಕೈ ಹಿಡಿದುಕೊಂಡು ಓಡಾಕ ಶುರು ಮಾಡಿದರು. ಆಲ್ ಆಫ್ ದೆಮ್ ರೀಚ್ಡ್ ದ ವಿನ್ನಿಂಗ್ ಪೋಸ್ಟ್ ಟುಗೆದರ್. ಆಲ್ ಆಫ್ ದೆಮ್ ಅವರೆಲ್ಲರೂ, ಆಲ್ ಆಫ್ ದೆಮ್ ಅಂದ್ರೆ ಅವರೆಲ್ಲರೂ
ರೀಚ್ಡ್ ಅಂದ್ರೆ ತಲುಪಿದ್ರು ದ ವಿನ್ನಿಂಗ್ ಪೋಸ್ಟ್ ಅಂದ್ರೆ ಅದೇನು ಗುರಿ ಮುಟ್ಟುವ ಸ್ಥಳ ಇತ್ತಲ್ಲ, ಗುರಿ ಮುಟ್ಟುವ ಸ್ಥಳ, ಆ ಗುರಿ ಮುಟ್ಟುವ ಸ್ಥಳವನ್ನು ಎಲ್ಲರೂ ಏನು ಮಾಡಿದ್ರು, ಮುಟ್ಟಿದ್ರು. ಟುಗೆದರ್ ಅಂದ್ರೆ ಒಟ್ಟಿಗೆ, ಎಲ್ಲರೂ ಒಟ್ಟಿಗೆ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಆಲ್ ಆಫ್ ದೆಮ್ ರೀಚ್ಡ್ ದ ವಿನ್ನಿಂಗ್ ಪೋಸ್ಟ್ ಟುಗೆದರ್ ಅಂದ್ರೆ ಎಲ್ಲ ಮಕ್ಕಳು ಒಮ್ಮೆಗೆ ಏನು ಮಾಡ್ತಾರಪ್ಪ ಅಂತಂತಂದ್ರೆ ಟುಗೆದರ್ ಅಂದ್ರೆ ಒಮ್ಮೆಲೆ, ಅದು ಒಟ್ಟಿಗೆ. ಟುಗೆದರ್ ಅಂದ್ರೆ ಒಟ್ಟಿಗೆ, ಎಲ್ಲರೂ ಸೇರಿ ಅಂದಾಗ ಎಲ್ಲರೂ ಏನು ಮಾಡ್ತಾರಪ್ಪ ಅಂತಂದ್ರೆ ಒಮ್ಮೆಗೆ ಆ ವಿನ್ನಿಂಗ್ ಪೋಸ್ಟ್ ಅಂದ್ರೆ ಗುರಿ ಮುಟ್ಟುವ ಸ್ಥಳ ಇತ್ತಲ್ಲ, ಗೆಲ್ಲಬೇಕಂತ ಸ್ಥಳ ಅಂತ ಗೆರೆ ಇರುತ್ತಲ್ಲ, ಆ ಗೆರೆಯನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲರೂ ಸೇರಿ ರೀಚ್ಡ್ ಅಂದ್ರೆ ತಲುಪಿದ್ರು, ಮುಟ್ಟಿದರು. ಎಲ್ಲರೂ ಒಮ್ಮೆಗೆ ಹೋಗಿ ಮುಟ್ಟಿದ್ರು, ಕೈ ಹಿಡ್ಕೊಂಡು ಹೋಗಿ ಮುಟ್ಟಿದರು. ದೇ ಆಲ್ ಕೇಮ್ ಫಸ್ಟ್, ಅವರೆಲ್ಲರೂ. ದೇ ಅಂದ್ರೆ ಅವರು, ಆಲ್ ಅಂದ್ರೆ ಎಲ್ಲರೂ. ದೇ ಅಂದ್ರೆ ಅವರು, ಆಲ್ ಅಂದ್ರೆ ಎಲ್ಲರೂ. ದೇ ಆಲ್ ಅವರೆಲ್ಲರೂ ಕೇಮ್ ಫಸ್ಟ್ ಬಂದರು, ಮೊದಲಿಗರಾಗಿ ಬಂದರು. ಇಲ್ಲಿ ಯಾರೂ ಕೂಡ 8 ಜನರಲ್ಲಿ ಯಾರೂ ಕೂಡ ಏನಪ್ಪ ಅಂದ್ರೆ ಹಿಂದೆ ಉಳಿಲಿಲ್ಲ. ಎಲ್ಲರೂ ಒಟ್ಟಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ನಿಗದಿಪಡಿಸಿದಂತಹ ಗುರಿಯನ್ನು ಮುಟ್ಟಬೇಕಾದಂತಹ ಗೆರೆ ಇತ್ತಲ್ಲ, ವಿನ್ನಿಂಗ್ ಪೋಸ್ಟ್ ಇತ್ತಲ್ಲ, ಆ ವಿನ್ನಿಂಗ್ ಪೋಸ್ಟನ್ನು ಎಲ್ಲರೂ ಕೈ ಹಿಡ್ಕೊಂಡು ಹೋಗಿ ಮುಟ್ಟಿದ್ರು. ಹಾಗಾಗಿ ಎಲ್ಲರೂ ಫಸ್ಟ್ ಬಂದರು, ಎಲ್ಲರೂ ಪ್ರಥಮ ಸ್ಥಾನವನ್ನು ಪಡೆದುಕೊಂಡ್ರು. Okay, see, there is one question for you. Have you participated in any sports activity? Share your experience with your friend. Have you participated, ನೀವು ಭಾಗವಹಿಸಿದ್ದೀರಾ ಎಲ್ಲೇ ಇನ್ ಎನಿ ಸ್ಪೋರ್ಟ್ಸ್ ಆಕ್ಟಿವಿಟಿ, ಯಾವುದಾದರೂ ಈ ಓಟದ ಸ್ಪರ್ಧೆಗಳಲ್ಲಿ ಅಥವಾ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಾ? ಹಂಗಾರ ಅಲ್ಲಿ ಸೇರ್ ಅಂದ್ರೆ ಹಂಚಿಕೋ, ಯುವರ್ ಎಕ್ಸ್ಪೀರಿಯನ್ಸ್ ನಿನ್ನ ಅನುಭವ, ವಿತ್ ಯುವರ್ ಫ್ರೆಂಡ್ ಅಂದ್ರೆ ಯಾರ ಜೊತೆಗೆ, ನಿನ್ನ ಗೆಳೆಯ ಅಥವಾ ಗೆಳತಿಯರೊಂದಿಗೆ ಆ ಎಕ್ಸ್ಪೀರಿಯನ್ಸ್, ಆ ಅನುಭವವನ್ನು ಏನು ಮಾಡು, ಶೇರ್ ಮಾಡ್ಕೋ, ಹಂಚಿಕೋ ಅಂತೇಳಿ ಇಲ್ಲಿ ಏನಪ್ಪ ಅಂದ್ರೆ ಕ್ವಶನ್ ಕೇಳಿ ನಿಮಗೆ ಹೇಳಿದ್ದಾರೆ. ನೀವು ಯಾವುದಾದ್ರೂ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಗಳ ವತಿಯಿಂದ ನಡೀತಾವಲ್ಲ, ಆ ಸ್ಪರ್ಧೆಗಳಲ್ಲಿ ನೀವೇನಾದರೂ ಭಾಗವಹಿಸಿದರೆ ಏನು ಮಾಡಬೇಕು, ಇವಾಗ ನೀವು ಭಾಗವಹಿಸಿದಾಗ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ಇಲ್ಲಿ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಬೇಕು. ಎಕ್ಸ್ಪೀರಿಯನ್ಸ್ ಅಂತಂತಂದ್ರೆ ಅನುಭವ, ಶೇರ್ ಅಂದ್ರೆ ಹಂಚಿಕೋ, ಫ್ರೆಂಡ್ ಅಂದ್ರೆ ಗೆಳೆಯ ಅಥವಾ ಗೆಳತಿ.